ಮನೆಯಲ್ಲಿರೋ ಒಂದು ಚಿಕ್ಕ ಗಿಡ ನಿಮ್ಮ ಆರೋಗ್ಯವನ್ನ ಕಾಪಾಡಬಹುದು, ಹಾಸ್ಪಿಟಲ್ ಖರ್ಚನ್ನ ಉಳಿಸಬಹುದು ಅಂದ್ರೆ ನಂಬ್ತೀರಾ? ಇಂದಿನ ದಿನಗಳಲ್ಲಿ ಸಣ್ಣ ಜ್ವರ, ಹೊಟ್ಟೆ ನೋವು, ತಲೆನೋವು ಬಂದ್ರೂ ಮಾತ್ರೆ ತಗೋತೀವಿ. ಆದ್ರೆ ಹಿಂದೆಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಹಿರಿಯರು ಮನೆಯಲ್ಲೇ ಬೆಳೆದ ಕೆಲವೊಂದು ಸಸ್ಯಗಳನ್ನ ಬಳಸಿ ಮನೆಮದ್ದು ಮಾಡಿಕೊಡ್ತಾ ಇದ್ರು. ಇಂತಹ ಸಸ್ಯಗಳನ್ನ ನೀವು ಕೂಡ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಟೆರೆಸ್ ನಲ್ಲಿ ಸುಲಭವಾಗಿ ಬೆಳೆಸಬಹುದು. ಹಾಗಾದ್ರೆ ಆ ಔಷಧೀಯ ಸಸ್ಯಗಳು ಯಾವುದು, ಅದನ್ನ ಹೇಗೆ ಬೆಳೆಯಬಹುದು ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಪುದೀನ ಕೇವಲ ರುಚಿಗಾಗಿ ಅಲ್ಲ, ಇದರಲ್ಲಿರೋ ಮೆಂತಾಲ್ ಅಂಶ ಮೂಗು ಕಟ್ಟಿದಾಗ ಆರಾಮ ನೀಡುತ್ತೆ. ಜೊತೆಗೆ ಹೊಟ್ಟೆ ಭಾರ, ಅಜೀರ್ಣ ಮತ್ತು ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತೆ. ಇದರ ಸುಗಂಧ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತೆ. ಈ ಗಿಡವನ್ನ ಬೆಳೆಸೋದು ಹೇಗಂದ್ರೆ, 4 ರಿಂದ 6 ಇಂಚು ಆಳದ ಕುಂಡದಲ್ಲಿ ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನ ಸಮಾನವಾಗಿ ಮಿಶ್ರಣ ಮಾಡಿ ಪುದೀನ ಕಡ್ಡಿಗಳನ್ನ ನೆಡಿ. ಮಣ್ಣು ಯಾವಾಗ್ಲೂ ತೇವಾಂಶದಿಂದ ಕೂಡಿರ್ಲಿ. ಎಲೆಗಳನ್ನ ಆಗಾಗ ಚಿವುಟೋದ್ರಿಂದ ಗಿಡ ಹಚ್ಚ ಹಸಿರಾಗಿ ದಪ್ಪವಾಗಿ ಬೆಳೆಯುತ್ತೆ. ಆಲೋವೆರಾ. ಮನೆಯಲ್ಲಿ ಆಲೋವೆರಾ ಇದ್ರೆ ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದರ ತಾಜಾ ಜೆಲ್ ಅನ್ನ ಸುಟ್ಟ ಅಥವಾ ಕೆಂಪಾಗಿರುವ ಚರ್ಮದ ಮೇಲೆ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ಜೊತೆಗೆ ತಲೆಗೆ ಹಚ್ಚೋದ್ರಿಂದ ತಲೆ ಹೊಟ್ಟು ಕಡಿಮೆಯಾಗಿ ಕೂದಲು ಹೊಳೆಯುತ್ತೆ. ಇದನ್ನ ಅಗಲವಾದ ಕುಂಡದಲ್ಲಿ ಮರಳು ಅಥವಾ ಕೋಕೋಪಿಟ್ ಬೆರೆಸಿ ಮಣ್ಣನ್ನ ಹಾಕಿ ನೆಡಿ. ನೀರು ಸುಲಭವಾಗಿ ಹೊರಹೋಗಲು ಪಾಟ್ ತಳದಲ್ಲಿ ರಂಧ್ರಗಳನ್ನ ಮಾಡ್ಕೊಳ್ಳಿ. ತುಳಸಿ. ಸಾಮಾನ್ಯವಾಗಿ ತುಳಸಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಇದರ ಅಪಾರ ಪ್ರಯೋಜನಗಳು ಎಲ್ಲರಿಗೂ ಗೊತ್ತಿರೋದೆ. ಕೆಮ್ಮು ಮತ್ತು ಶೀತಕ್ಕೆ ಇದು ರಾಮಬಾಣ. ಇದರ ಸುವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಇದನ್ನ ಸಾಮಾನ್ಯ ತೋಟದ ಮಣ್ಣಿಗೆ ಸ್ವಲ್ಪ ಮರಳು ಮತ್ತು ಸಾವಯವ ಗೊಬ್ಬರವನ್ನ ಬೆರೆಸಿ ಸುಲಭವಾಗಿ ನೆಡಬಹುದು. ಅಶ್ವಗಂಧ. ಇದು ನಿದ್ರಾಹೀನತೆ, ಒತ್ತಡ ಮತ್ತು ದೈಹಿಕ ದೌರ್ಬಲ್ಯವನ್ನ ನಿವಾರಿಸುವ ಅತ್ಯುತ್ತಮ ಆಯುರ್ವೇದ ಮೂಲಿಕೆ. ನೀರು ಸುಲಭವಾಗಿ ಹರಿದು ಹೋಗುವ ಪಾಟ್ಗೆ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕೆಂಪು ಮಣ್ಣನ್ನ ಹಾಕಿ 1 ರಿಂದ 2 ಸೆಂಟಿಮೀಟರ್ ಆಳದಲ್ಲಿ ಬೀಜಗಳನ್ನ ನೆಡಬೇಕು. ನೆಡುವ ಮುನ್ನ ಬೀಜಗಳನ್ನ 24 ಗಂಟೆಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ. ಅಶ್ವಗಂಧವನ್ನ ದೀರ್ಘಕಾಲ ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯಿರಿ. ಗರ್ಭಿಣಿಯರು ಮತ್ತು ಥೈರಾಯ್ಡ್ ಸಮಸ್ಯೆ ಇರುವವರು ಇದನ್ನ ಸೇವಿಸಬಾರದು. ಸ್ಟೀವಿಯಾ ಅಥವಾ ಸಿಹಿ ತುಳಸಿ. ಅತ್ಯುತ್ತಮ ಆಂಟಿ ಮೈಕ್ರೋಬಿಯಲ್ ಮತ್ತು ಉರಿಯೂತ ಶಮನಕಾರಿ ಗುಣ ಹೊಂದಿರುವ ಇದನ್ನ ನೇಚರ್ ಶುಗರ್ ಅಂತ ಕರೀತಾರೆ. ಇದು ಜೀರ್ಣಕ್ರಿಯೆ ಸುಧಾರಿಸಲು, ಕೆಮ್ಮು ಶೀತ ಕಡಿಮೆ ಮಾಡಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇದಕ್ಕೆ ಹೆಚ್ಚಿನ ನಿರ್ವಹಣೆ ಬೇಡ. ದಿನಕ್ಕೆ 6 ರಿಂದ 8 ಗಂಟೆಗಳ ಕಾಲ ನೇರ ಬಿಸಿಲು ಸಿಗುವ ಸ್ಥಳದಲ್ಲಿ ಮಣ್ಣು ಮತ್ತು ಸಾವಯವ ಗೊಬ್ಬರವನ್ನ ಹಾಕಿ ಬೀಜ ಅಥವಾ ಸಸಿಯನ್ನ ನೆಡಬೇಕು. ಮಣ್ಣು ತೇವವಾಗಿರುವಂತೆ ಪ್ರತಿದಿನ ನೀರು ಹಾಕಿ. ಕರಿಬೇವು ಕೇವಲ ಅಡುಗೆಯ ರುಚಿ ಮತ್ತು ಸುವಾಸನೆ ಹೆಚ್ಚಿಸೋದು ಮಾತ್ರವಲ್ಲ, ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಸಹಜ ಔಷಧಿಯೂ ಹೌದು. ಇದು ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮ ಬೆಂಬಲ ನೀಡುತ್ತೆ. ನೀರು ಸರಾಗವಾಗಿ ಹರಿಯಲು ರಂಧ್ರವಿರುವಂತಹ 12 ರಿಂದ 14 ಇಂಚಿನ ಕುಂಡ ತೆಗೆದುಕೊಳ್ಳಿ. ಗಾರ್ಡನ್ ಮಣ್ಣು, ಮರಳು ಅಥವಾ ಸಾವಯವ ಗೊಬ್ಬರವನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನರ್ಸರಿಯಲ್ಲಿ ಸಿಗುವ ಸಣ್ಣ ಗಿಡವನ್ನ ನೆಡಿ. ದಿನಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಬಿಸಿಲು ಬೇಕು. ರೋಸ್ಮೆರಿ. ಕೂದಲು ಉದುರುವಿಕೆ ತಡೆಯಲು, ನೆತ್ತಿಯ ಆರೋಗ್ಯ ಸುಧಾರಿಸಲು ಮತ್ತು ನೋವು ನಿವಾರಿಸಲು ರೋಸ್ಮೆರಿ ಅತ್ಯುತ್ತಮ ನೈಸರ್ಗಿಕ ಮನೆಮದ್ದು. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಮತ್ತು ಕೇಶ ರಕ್ಷಣೆಗೆ ಹೆಚ್ಚು ಉಪಯುಕ್ತ. ಇದನ್ನ ನೆಡಲು ಮಣ್ಣು ಹೆಚ್ಚು ಜಿಗುಟಾಗಿರಬಾರದು. ಮರಳು ಮಿಶ್ರಿತ ಮಣ್ಣು ಅಥವಾ ಪಾಟಿಂಗ್ ಮಿಕ್ಸ್ ತೆಗೆದುಕೊಂಡು ಸಸ್ಯವನ್ನ ನೆಡಿ. ಇದಕ್ಕೆ ಹೆಚ್ಚು ನೀರಿನ ಅಗತ್ಯವಿಲ್ಲ. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿದ್ರೆ ಸಾಕು. ಥೈಮ್ ಗಿಡ. ಇದು ಅತ್ಯುತ್ತಮ ನಂಜು ನಿರೋಧಕ ಗುಣಗಳನ್ನ ಹೊಂದಿರುವ ಗಿಡ. ಕೆಮ್ಮು, ಗಂಟಲು ನೋವು, ಹಲ್ಲು ನೋವು, ಜೀರ್ಣಕ್ರಿಯೆ ಮತ್ತು ಗ್ಯಾಸ್ ಸಮಸ್ಯೆ ನಿವಾರಣೆಗೆ ಅತ್ಯುತ್ತಮ ಔಷಧ. ವಿಟಮಿನ್ ಎ ಮತ್ತು ಸಿ ಇದರಲ್ಲಿ ಸಮೃದ್ಧವಾಗಿದೆ. ಹಸಿರು ಕಾಂಡದ ಸುಮಾರು 4 ರಿಂದ 5 ಇಂಚು ಭಾಗವನ್ನ ಕತ್ತರಿಸಿ ಕೆಳಗಿನ ಎಲೆಗಳನ್ನ ತೆಗೆದು ತೇವವಿರುವ ಮಣ್ಣಿನಲ್ಲಿ ನೆಡಬೇಕು. ಬಳಸುವ ಪಾಟ್ನಲ್ಲಿ ನೀರು ಸುಲಭವಾಗಿ ಹರಿದು ಹೋಗುವಂತಿರಬೇಕು. ಆರೋಗ್ಯವಾಗಿರಲು ಯಾವಾಗಲೂ ದುಬಾರಿ ಔಷಧಿಗಳೇ ಬೇಕು ಅಂತಿಲ್ಲ. ಕೆಲವೊಮ್ಮೆ ನಮ್ಮ ಮನೆಯ ಬಾಲ್ಕನಿ, ಟೆರೇಸ್ ಅಥವಾ ಪುಟ್ಟ ತೋಟದಲ್ಲಿರುವ ಒಂದು ಚಿಕ್ಕ ಗಿಡವೇ ನಮ್ಮ ಆರೋಗ್ಯ ಕಾಪಾಡುತ್ತೆ. ಈ ಔಷಧೀಯ ಗಿಡಗಳನ್ನ ನಿಮ್ಮ ಮನೆಯಲ್ಲೂ ಬೆಳೆಸಿ. ಮತ್ತಷ್ಟು ಔಷಧೀಯ ಸಸ್ಯಗಳು ನಿಮ್ಮ ಮನೆಯಲ್ಲಿದ್ರೆ ಅದರ ಉಪಯೋಗಗಳನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.